ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ, ಕರ್ನಾಟಕ ಸರ್ಕಾರ, ಬೆಂಗಳೂರು. ರಾಜ್ಯ ಮಟ್ಟದ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ. ಶ್ರೀ ಸಂತ ಸೇವಾಲಾಲ್ ಪ್ರಶಸ್ತಿ, ಗೌರವ ಪ್ರಶಸ್ತಿಗಳು, ವಾರ್ಷಿಕ ಪ್ರಶಸ್ತಿಗಳು, ಪುಸ್ತಕ ಪ್ರಶಸ್ತಿಗಳು, ಪ್ರಶಸ್ತಿ ಪ್ರದಾನಗಳು, ಪ್ರಶಸ್ತಿ ವಿಜೇತರರ ಕಿರುಹೊತ್ತಿಗೆ ಬಿಡುಗಡೆ. ಶ್ರೀ ಆರ್.ಬಿ. ನಾಯಕ್ ಅವರು ಮಾತನಾಡಿ, ಇದು ಐತಿಹಾಸಿಕ ಕಾರ್ಯಕ್ರಮ ಎಂದು ವರ್ಣಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್.ಬಿ. ನಾಯಕ್ ಅಂತ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾನು. ಈಗ ಬಂಜಾರ ಭಾಷಾ ಮತ್ತು ಅಕಾಡೆಮಿ ಏನಿದೆಯಲ್ಲ, ಬಂಜಾರ ಭಾಷಾ ಮತ್ತು ಅಕಾಡೆಮಿಯ ನಾನು ಸದಸ್ಯನಾಗಿದ್ದೀನಿ. ನಮ್ಮ ಅಕಾಡೆಮಿಗೆ ಡಾಕ್ಟರ್ ಎ.ಆರ್. ಗೋವಿಂದ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ. ಇವತ್ತು ಈ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿನಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದು ಐತಿಹಾಸಿಕ ಕಾರ್ಯಕ್ರಮ. ಇವತ್ತಾಗಿರುವಂಥದ್ದು ಮೆರವಣಿಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸೇವೆ ಸಲ್ಲಿಸಿದಾರಲ್ಲ ಅಂಥ 40 ಜನಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ. ಅಂಥವ್ರನ್ನೆಲ್ಲರನ್ನು ಇವತ್ತು ಪ್ರಶಸ್ತಿ ಪುರಸ್ಕಾರ ಮಾಡಿದ್ದೀವಿ. ಅವರಿಗೆ ಸರ್ಕಾರದ ವತಿಯಿಂದ ಏನು ಹಣಕಾಸು ಕೊಡಬೇಕು ಆ ಹಣಕಾಸನ್ನು ಕೊಟ್ಟಿದ್ದೀವಿ. ಫಸ್ಟ್ ಬಾರಿಗೆ ಈ ಸಲ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಬಂಜಾರ ಸಮಾಜದ ಹಿರಿಯ ಸಾಹಿತಿಗಳು ಡಾಕ್ಟರ್ ಬಿ.ಟಿ. ಲಲಿತಾ ನಾಯಕ್ ಅವರಿಗೆ ಕೊಡಮಾಡಲ್ಪಟ್ಟಿದೆ. ಡಾಕ್ಟರ್ ಬಿ.ಟಿ. ಲಲಿತಾ ನಾಯಕ್ ಅವರ ಸೇವೆಯನ್ನು ಪರಿಗಣಿಸಿ ನಮ್ಮ ಸಮಿತಿಯವರು ಅವರ 81ನೇ ವಯಸ್ಸಿನಲ್ಲಿ ಈಗ ಅವರನ್ನು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಏನು ನಿರ್ಣಯ ತಗೊಂಡು ಏನು ಮಾಡಿದ್ದಾರೆ. ಬಿ.ಟಿ. ಲಲಿತಾ ನಾಯಕ್ ಅವರಿಗೂ ಈ 40 ಜನ ಏನು ಪ್ರಶಸ್ತಿ ತಗೊಂಡಿದ್ದಾರಲ್ಲ ವಿವಿಧ ಕ್ಷೇತ್ರಗಳಲ್ಲಿ, ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ಸಾಹಿತಿಗಳು, ಎಲ್ಲ ಕಲಾವಿದರು ಭಾರಿ ಸಕ್ರಿಯವಾಗಿ ಭಾಗವಹಿಸಿದರು. ಮೆರವಣಿಗೆ ಹಂತ ಸುಡು ಬಿಸಿಲಿನಲ್ಲಿ ಕೂಡ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿದರು. ಅತ್ಯುತ್ತಮವಾದ ಕಾರ್ಯಕ್ರಮ ನಡೀತು. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಆರ್.ಬಿ. ನಾಯಕ್ ಅಂತ. ನನ್ನ ಸ್ವಂತ ಊರು ಬಿಜಾಪುರ ಹತ್ರ ಬರಟಗಿ ಅಂತ ನನ್ನ ಊರು. ನಾವು ಅಲ್ಲಿಯವರು, ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ಹೀಗಾಗಿ ನನಗೆ ಬೆಂಗಳೂರು ಆರ್.ಬಿ. ನಾಯಕ್ ಅಂತ ಹೇಳ್ತಾರೆ. ಬೆಂಗಳೂರು ನಾಗರಭಾವಿನಲ್ಲಿ ನನ್ನ ಮನೆ ಇದೆ. ಜೈ ಸೇವಾಲಾಲ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅನಿವಾರ್ಯ ಕಾರಣದಿಂದ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಾರೋಗ್ಯವಾಗಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಡೆಲ್ಲಿನಲ್ಲಿದ್ದಾರೆ. ಮತ್ತು ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳೇನಿದ್ದಾರಲ್ಲ, ಅವರು ಜರೂರು ಕೆಲಸದ ಮೇಲೆ ಅವರ ಮತಕ್ಷೇತ್ರದಲ್ಲಿದ್ದರು. ಎಷ್ಟೊತ್ತಿದ್ರು ಬರ್ತೀನಂತ ಹೇಳಿದರು. ಆದರೆ ನಾವು ಭಾಳತನ ಕಾಯ್ಕೊಳ್ಳಿಕ್ಕೆ ಆಗಲಿಲ್ಲ. ಹೀಗಾಗಿ ಮಾನ್ಯ ಸಚಿವರ ಉಪಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವ್ರು ಇದ್ದಾರೆ ಅಂತಲೇ ತಿಳ್ಕೊಂಡು ಅವರಿಗೆ ಏನು ಗೌರವ ಕೊಡಬೇಕು ಎಲ್ಲ ಗೌರವಗಳನ್ನು ಕೊಡುತ್ತಾ ನಾವು ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಧನ್ಯವಾದಗಳು. ಒಂದು ಸರಿ ದೊಡ್ಡ ಗಲಾಟೆನೇ ಆಗಿದೆ ಕಲಾಕ್ಷೇತ್ರ ಸರ್. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ, ಕರ್ನಾಟಕ ಸರ್ಕಾರ, ಬೆಂಗಳೂರು. ರಾಜ್ಯ ಮಟ್ಟದ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ನೀಡಿದರು. ಅದರಂತೆ ಸಂತ ಸೇವಾಲಾಲ್ ಪ್ರಶಸ್ತಿ, ಗೌರವ ಪ್ರಶಸ್ತಿಗಳು, ವಾರ್ಷಿಕ ಪ್ರಶಸ್ತಿಗಳು, ಪುಸ್ತಕ ಪ್ರಶಸ್ತಿಗಳು, ಪ್ರಶಸ್ತಿ ಪ್ರದಾನಗಳು ಹಾಗೂ ಪ್ರಶಸ್ತಿ ವಿಜೇತಕರ ಕಿರುಹೊತ್ತಿಗೆಯನ್ನು ಗಣ್ಯ ವ್ಯಕ್ತಿಗಳು ಬಿಡುಗಡೆ ಮಾಡಿದರು. ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಎ.ಆರ್. ಗೋವಿಂದ ಸ್ವಾಮಿ ಅವರು ಮಾತನಾಡಿ, ಈ ಸಮುದಾಯವು ಯಾವತ್ತೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಸಮಾಜ, ಯಾವತ್ತೂ ಗೆಲುವು ನಮ್ಮದೇ. ಇದೇ ಸಂದರ್ಭದಲ್ಲಿ 40 ಜನ ವಿವಿಧ ಕ್ಷೇತ್ರಗಳ ಸಾಧಕ ಸಾಧಕಿಯರಿಗೆ ಸೇವಾಲಾಲ ಪ್ರಶಸ್ತಿಗಳ ಪುರಸ್ಕಾರ ಮಾಡಲಾಯಿತು. ಹಾಗೂ ಕನ್ನಡ ಸಾಹಿತ್ಯ ಪುರಸ್ಕೃತ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಗಾನಗಂಧರ್ವ ಮತ್ತು ರಾಷ್ಟ್ರೀಯ ಬಂಜಾರ ಜಾನಪದ ಗಾಯಕ ಮತ್ತು ಅಕಾಡೆಮಿಯ ಸದಸ್ಯರಾದ ಶ್ರೀ ಆರ್.ಬಿ. ನಾಯಕ್ ಅವರು ಮಾತನಾಡಿ, ಇದು ಐತಿಹಾಸಿಕ ಕಾರ್ಯಕ್ರಮ ಎಂದು ವರ್ಣನೆ ಮಾಡಿದರು. ಮೊದಲ ಬಾರಿಗೆ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಬಂಜಾರ ಸಮುದಾಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಿ.ಟಿ. ಲಲಿತಾ ನಾಯಕ್ ಅವರಿಗೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯದ 40 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಶ್ರೀ ಆರ್.ಬಿ. ನಾಯಕ್ ಅವರು ಧನ್ಯವಾದಗಳನ್ನು ಹೇಳಿದರು. ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಅವರಿಗೂ ಸಹ ಶುಭವನ್ನ ಕೋರ್ತಾ ಇದ್ವಿ. ಹಾಗೆ ನಾಡಿನ ಹೆಸರಾಂತ ಸಾಹಿತಿಗಳಲ್ಲಿ ಲಂಬಾಣಿ ಹಾಗೆ ಗೌರವಿಸೋಣ. and political
ಕೃತಿ ರಚನೆಗಾಗಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ಪ್ರದಾನ ಮಾಡಲಾಗ್ತಾ ಇದೆ. ಇವರಿಗೂ ಕೂಡ ದೊಡ್ಡ ಚಪ್ಪಾಳೆಯ ಮುಖಾಂತರ ಗೌರವಿಸೋಣ. ವಿಜೇತರು ಶ್ರೀ ಸೃಜನಶೀಲ ಕಾವ್ಯ ಕೃತಿಯ ರಚನೆಗಾಗಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಇಂತಹ ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುವಂತಾಗಲಿ ಅಂತ ಆಶಿಸಾಗಿ, ಜೊತೆಗೆ ಇವತ್ತಿನ ದಿನಕ್ಕೆ ಅನ್ವಯ ಆಗುವಂತಹ ಒಂದು ಮುಗಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಇದೀಗ ಪ್ರಶಸ್ತಿಯ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಎಲ್ಲ ಗಣ್ಯರಿಗೂ ಕೂಡ ಮೂರನೇ ಸಾಲಿನ ಗೌರವ ಪ್ರಶಸ್ತಿ ಡಾಕ್ಟರ್ ಸೈರಾಮ್ ಅವರಿಗೆ 2023ನೇ ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ. ಬಂಜಾರ ಸಮುದಾಯದ 4ನೇ ಸಾಲಿನ ಗೌರವ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಅಭಿನಂದನೆಗಳು. ಚಪ್ಪಾಳೆಯ ಮೂಲಕ ಸಲ್ಲಿಸೋಣ. ಗೌರವ ಪ್ರಶಸ್ತಿ ಗೌರವ ಪ್ರಶಸ್ತಿ ಭಾಷಾ ಅಕಾಡೆಮಿ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ BS ಪುಷ್ಪಾ, ಶ್ರೀ ಸುನೀಲ್ ಕುಮಾರ್ ಚೌಹಾಣ್. ಮುಂದಿನ ಪ್ರಶಸ್ತಿ ಕ್ಷೇತ್ರವನ್ನ ಆಂಧ್ರ ಅಕಾಡೆಮಿ ಕರ್ನಾಟಕ ಸರ್ಕಾರದಿಂದ ಅಭಿನಂದನೆಗಳು. ಸ್ವಸ್ಥ ಸಮಾಜವನ್ನು ನಿರ್ಮಿಸುವ ಈ ಸಮುದಾಯ, ಪ್ರಾಮಾಣಿಕ ಕೆಲಸ ಮಾಡುವ ಈ ಸಮುದಾಯ ಯಾವತ್ತು ಗೆಲುವನ್ನು ಪಡೆಯುತ್ತೆ. ಅದು ನನಗೂ ವೈಯಕ್ತಿಕವಾಗಿ ಈಗ ಅನುಭವ ಆಯಿತು. ಗೆಲುವು ಯಾವತ್ತು ನಮ್ಮದೇ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬಂಜಾರ ಅಕಾಡೆಮಿ ಹಳೆ ಬೇರು ಹೊಸ ಚಿಗುರು ಬೆರೆಯುವಂತಹ, ಇಲ್ಲಿ ನೋಡ್ತಾ ಇದ್ರಿ ಹಿರಿಯರಿದ್ದಾರೆ 40 ಜನ ವಾರ್ಷಿಕ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಅವ್ರಿಗೆ ಇವತ್ತು ನಾವು ಪ್ರಶಸ್ತಿಯನ್ನು ಬಂಜಾರ ಅಕಾಡೆಮಿ ಮೂಲಕ ಕೊಡ ಮಾಡ್ತಾ ಇದ್ದೀವಿ. ಪ್ರಸಕ್ತ ಸಾಲಿನಲ್ಲಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಅಕಾಡೆಮಿ ಅನೇಕ ವಿಷಯದಲ್ಲಿ ವಿಚಾರ ಸಂಕಿರಣಗಳನ್ನ ಹಮ್ಮಿಕೊಂಡಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಹಿರಿಯ ಸಾಹಿತಿಗಳ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ, ಅವರ ಬದುಕುಗಳ ಬಗ್ಗೆ ಕೃತಿಗಳನ್ನ ಬಿಡುಗಡೆ ಮಾಡೋದು, ವಿಚಾರ ಸಂಕಿರಣಗಳ ಆಯೋಜನೆ ಮಾಡೋದು, ನಾಟಕ ಪ್ರದರ್ಶನ ಮಾಡಿರುವಂತದ್ದು, ಹಾಗೆ ಸ್ಥಿತಿಗತಿಗಳು ಇವತ್ತು ನಮ್ದು ಏನಿದೆ, ಬಂಜಾರರ ಭಾಷೆ ಏನಿದೆ, ಶಿಕ್ಷಣ ಏನಿದೆ, ವಿದ್ಯಾರ್ಥಿಗಳಿಗೆ ಕಸೂತಿ ಇರ್ಬೋದು, ಆಭರಣಗಳನ್ನು ತಯಾರಿಸುವಂಥದ್ದು, ಯುವಕರಿಗೆ ಹೇಳ್ಕೊಟ್ಟಿರುವಂತದ್ದಾಗಿರ್ಬೋದು, ನೃತ್ಯ, ಸ್ಥಳೀಯ ವಸತಿ ಕಮ್ಮಟಗಳನ್ನು ನಡೆಸಿರುವಂತದ್ದು, ಸಾಕಷ್ಟು ಕಾರ್ಯಾಗಾರಗಳನ್ನ ಜಿಲ್ಲಾ ಮಟ್ಟದಲ್ಲಿ ನಡೆಸಿರುವಂತದ್ದು, ತಿಂಗಳ ಕಾರ್ಯಕ್ರಮ ಮೀನಾರ ಕಾಮಣ ಅಂತ ಹೇಳಿ ನಾವು ಆರಂಭ ಮಾಡಿರುವಂತದ್ದು, 6-7 ಕಾರ್ಯಕ್ರಮಗಳನ್ನು ಮಾಡಿರುವಂತದ್ದು, ಅದೆಲ್ಲ ಬಂದಿರುವಂತವ್ರು ಎಲ್ಲರೂ ದಿಗ್ಗಜರೇ. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತೀಚೆಗೆ ನಾವು ನಾಡೋಜ ಪ್ರೊಫೆಸರ್ ಬಲ್ಲೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಸಾಧನು ವೈಯಕ್ತಿಕವಾಗಬಾರದು, ಕುತ್ಸಿಮತೆಯಿಂದ ಬದುಕಬಾರದು, ಸೌಜನ್ಯವಾಗಬೇಕು. ಈ ನಿಟ್ಟಿನಲ್ಲಿ ಬಂಜಾರ ಅಕಾಡೆಮಿ ಕೂಡ ಕೆಲಸ ಮಾಡುತ್ತೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೆ. ಹಾಗೆ ನಮ್ಮ ಸರ್ಕಾರದ ದಂಡೆ ನಮಗೆ ಸಂದೇಶ ಅವರು ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ಶಿವರಾಜ್ ತಂಗಡಿಗೆ ಅವರು ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಶಿಕ್ಷಣ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಋಣಿಯಾಗಿರ್ತೀನಿ. ಹಾಗೆ ಎಲ್ಲ ಸಿಬ್ಬಂದಿ, ನಮ್ಮ ಎಲ್ಲ ಸದಸ್ಯರು ಉತ್ತಮವಾದ ಸಹಕಾರವನ್ನು ನಮಗೆ ನೀಡಿದ್ರಿಂದ ಇವತ್ತು ಈ ಅಕಾಡೆಮಿ XMPಗಳು ಮತ್ತೆ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ಸಾಕಷ್ಟು ಜನ ಸಚಿವರು ಇದನ್ನ ನಾವು ಮಾದರಿಯಾಗಿ ನಾವು ಈ ತರ ಎಜುಕೇಶನ್ ಕೂಡ ಹೇಳ್ತಿರ್ತೀನಿ. ನಾವು ಏನೇ ಕೆಲಸ ಮಾಡೋದು, ನಮ್ಮ DTP ಮಾಡೋದು ಹೇಳ್ತೀನಿ. ಸಂತ ಸೇವಾಲಾಲ ಪ್ರಶಸ್ತಿಗೆ ನಾವು ಅರ್ಜಿ ಬರೆದ್ವಿ, ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಸ್ಥಾಯಿ ಸಮಿತಿ ನಿರ್ಣಯ ಮಾಡಿದ್ವಿ. ಆಮೇಲೆ 2 ನಿರ್ಣಯ ಸ್ಥಾಯಿ ಸಮಿತಿ ಆಯ್ತು, ಒಟ್ಟು 4 ಆಯ್ತು ಸ್ಥಾಯಿ ಸಮಿತಿ, 4 ಜನರಲ್ ಬಾಡಿ ಎಲ್ಲ ಮಾಡಿ ಸೇವಾಲಾಲ ಪ್ರಶಸ್ತಿನೇ ಇಡಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ವಿ. ಸರ್ಕಾರ ಅಂಗೀಕಾರ ಕೊಡ್ತು. ಶಿವರಾಜ್ ತಂಗಡಗಿಯವರು ಸಹೋದರ ಮನೋಭಾವನೆಯಿಂದ ಇದನ್ನ ಒಪ್ಕೊಂಡ್ರು. ಸರ್ಕಾರ ತಕ್ಷಣಕ್ಕೆ ಸೇವಾಲಾಲ ಪ್ರಶಸ್ತಿಯನ್ನು 1 ಲಕ್ಷ ರೂಪಾಯಿ ಒಪ್ಕೊಂಡ್ರು. ಇದು ನಮಗೆ ದೊಡ್ಡ ಕೊಡುಗೆ ಮತ್ತೆ ಮಾದರಿಯಾದದ್ದು. ಇದನ್ನ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಈಗ ನಮಗೆ ಇಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮನೆ ಮುಖ್ಯಮಂತ್ರಿಯವರು ಒಪ್ಕೊಂಡಿದ್ರು. ಅಂದ್ರೆ ಹೇಗೆ ಅಂದ್ರೆ, ನನಗೆ
ಈಗ ಕ್ಯಾಬಿನೆಟ್ ಇರೋದ್ರೆ 21 ಮೇಲೆ ನೀವು ಕಾರ್ಯಕ್ರಮ ಇಟ್ಕೊಳ್ಳಿ, ನಾನು ಪ್ರಯತ್ನ ಪಡ್ತೀನಿ ಅಂದ್ರು. ದುರಾದೃಷ್ಟವಶಾತ್ ಅವ್ರ ಕಾಲ್ ಲೇಟ್ ಆಯ್ತು. ಇವತ್ತು ಕೂಡ ಅವ್ರ ಮನೆಗೆ ಹೋಗಿದ್ವಿ. ಈ ಕ್ಷಣದಲ್ಲೂ ಲಲಿತಾ ನಾಯ್ಕ ಮೇಡಮ್ ನಾವು ಹೋಗಿದ್ವಿ, ಅವ್ರಿಗೆ ಭೇಟಿ ಆಗ್ಬೇಕು ಅಂತ ಹೋಗುವಷ್ಟರಲ್ಲಿ ಅವ್ರಿಗೆ ಫಿಸಿಯೋಥೆರಪಿಗೆ ಮೇಲೆ ಕರ್ಕೊಂಡು ಹೋದ್ರು. 7 ಗಂಟೆ ಅವ್ರು ಬಿಡಲ್ಲ ಫಿಸಿಯೋಥೆರಪಿಯಿಂದ ಅಂದ್ರು. ಹಾಗಾಗಿ ನಿರಾಶೆಯಿಂದ ನಾವು ಬಂದ್ವಿ. ಬರ್ತಾರೆ ನಾವು ಈಗಲೂ ಅವರು ಪ್ರಭಾಕರ್ ಹೇಳಿದ್ರು, ಸಾಧ್ಯವಾದ ಒಂದು 5 ನಿಮಿಷ ಕರ್ಕೊಂಡ್ಬಂದು ಹೋಗ್ಬೋದು ಏನಾದ್ರು ಅವ್ರು ಒಪ್ಕೊಂಡ್ರೆ ಅಂತ ಹೇಳಿದ್ದಾರೆ. ಅವ್ರಿಗೂ ಪರೋಕ್ಷವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಇನ್ನು ಡಿ ಕೆ ಶಿವಕುಮಾರ್ ನಮ್ಮ ಕ್ಷೇತ್ರದವರು ಸದಾ ಬೆಂಬಲಿಡ್ತಾ ಇರ್ತಾರೆ. ಅವರು ಬರ್ತೀನಿ ಅಂತ ಹೇಳಿದ್ರು, ಅವರು ಬ್ಲಾಕ್ ಮಾಡಿಸಿದ್ರು, ತಮ್ಮಗಡಿಗೆ ಸಾಹೇಬರು ಬ್ಲಾಕ್ ಮಾಡಿಸಿದ್ರು. ಅವ್ರಿಗಾಗಿ ನಾನು ಇವತ್ತು 21 ಇಲ್ಲಾಂದ್ರೆ ಇನ್ನೂ ಬೇಗ ಮಾಡ್ತಾ ಇದ್ದೆ. ಅವರು ಅನಿವಾರ್ಯ